ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಹ್ಯಾನ್ವೀಸ್ ಕಿಚನ್. ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಪನ್ನೀರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ತುಂಬಾ ಈಸಿ ಹಾಗೆ ಬಹಳ ಬೇಗನೆ ಮಾಡ್ಬೋದು. ಯಾವುದೇ ಫ್ರೆಶ್ ಕ್ರೀಮ್ ಯೂಸ್ ಮಾಡದೆ ನಾನಿಲ್ಲಿ ಪಾಲಕ್ ಪನ್ನೀರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ. ಅನ್ನಕ್ಕೆ, ಚಪಾತಿಗೆ, ರೊಟ್ಟಿಗೆಲ್ಲ ತುಂಬಾ ಟೇಸ್ಟ್ ಆಗಿರುತ್ತೆ. ನಾನಿಲ್ಲಿ 1 ಕಟ್ಟದಷ್ಟು ನಾನಿಲ್ಲಿ ಪಾಲಕನ್ನು ತಗೊಂಡಿದ್ದೇನೆ. ಮೊದಲಿಗೆ ನಾವು ಅದನ್ನು ಫುಲ್ ಚೆಕ್ ಮಾಡಬೇಕು. ನಾವು ಅದನ್ನು ಬೇರು ಸಮೇತ ತೆಗಿಬೇಕು. ಜಸ್ಟ್ ಒಂದು ಎಲೆ ಮತ್ತು ಸ್ವಲ್ಪ ದಂಟಿದ್ರೆ ಸಾಕಾಗತ್ತೆ. ಬೇರು ಎಲ್ಲ ತೆಗೆದು ಆಮೇಲೆ ಎಲ್ಲ ಎಲೆಗಳನ್ನು ಚೆಕ್ ಮಾಡಬೇಕು. ಆಮೇಲೆ ಚೆನ್ನಾಗಿ ತೊಳಿಬೇಕು. ಕಟ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆ ಬೇಯಿಸ್ಲಿಕ್ಕಿದೆ ಹಾಗಾಗಿ. ಆಮೇಲೆ ನಾನು ಈ ಥರ ಹೋಲ್ಸಿರೋ ಪಾತ್ರೆ ತೆಗೆದಿದ್ದೇನೆ. ಅದಕ್ಕೆ ಆ ಎಲೆಯನ್ನು ಹಾಕಿ ಚೆನ್ನಾಗಿ ತೊಳಿತೇನೆ, ಅಂದರೆ ತೊಳಿಲಿಕ್ಕೆ ಈಸಿ ಆಗುತ್ತೆ ಹಾಗಾಗಿ. ಈಗ ತೊಳೆದಾಗಿದೆ. ನಾನಿಲ್ಲಿ 200 ಗ್ರಾಮ್ನಷ್ಟು ಪನ್ನೀರನ್ನು ತಗೊಂಡಿದ್ದೇನೆ. ಹಾಗೆ ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಉದ್ದಕ್ಕೆ ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ ಒಂದು ಟೊಮ್ಯಾಟೊ, ಹಾಗೆ 10 ಬೆಳ್ಳುಳ್ಳಿ ಹೆಸರನ್ನು ಕಟ್ ಮಾಡಿ ತಗೊಂಡಿದ್ದೇನೆ. ಹಾಗೆ 2 ಕಾಯಿ ಮೆಣಸು, ಹಾಗೆ 1 ಇಂಚಿನಷ್ಟು ಶುಂಠಿ. ಮೊದಲಿಗೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ. ಆಮೇಲೆ ನಮ್ಮ ಹತ್ರ ಯಾವುದು ಸ್ಪೈಸಸ್ ಇದೆ ಅದನ್ನು ಹಾಕಬೇಕು. ನಾನಿಲ್ಲೊಂದು 4 ಲವಂಗ, ಹಾಗೆ ಸ್ವಲ್ಪ ಬಡ್ ಸೊಪ್ಪು, ಹಾಗೆ ಒಂದು ಪುಲಾವ್ ಎಲೆ, ಹಾಗೆ ಒಂದು ಚಕ್ಕೆ ಹಾಕಿದ್ದೇನೆ. ಸ್ವಲ್ಪ ಬಿಸಿ ಆದಮೇಲೆ ನಾವು ಈರುಳ್ಳಿ ಹಾಕಬೇಕು. ಈ ಥರ ಮಾಡಿದರೆ ತುಂಬಾ ಈಸಿಗಾಗಿ ಬೇಗನೆ ಮಾಡ್ಬೋದು. ಇಲ್ಲಿ ನಾನು ಉದ್ದುದ್ದಕ್ಕೆ ಕಟ್ ಮಾಡಿದ್ದೇನೆ ಈರುಳ್ಳಿ ಹಾಕ್ತಾ ಇದ್ದೇನೆ. ಸಣ್ಣದಾಗಿ ಕಟ್ ಮಾಡಬೇಕು ಅಂತ ಇಲ್ಲ, ಯಾಕಂದರೆ ಇದನ್ನು ಗ್ರೈಂಡ್ ಮಾಡಲಿಕ್ಕಿದೆ ಹಾಗಾಗಿ. ಆಮೇಲೆ ಸ್ವಲ್ಪ ರೋಸ್ಟ್ ಮಾಡಬೇಕು. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ಈ ಥರ ಫ್ರೈ ಮಾಡ್ತಾ ಇರಿ. ಈಗ ಕಲರ್ ಚೇಂಜ್ ಆಗಿದೆ. ಆಮೇಲೆ ನಾನು ಕಟ್ ಮಾಡಿದಂತಹ ಬೆಳ್ಳುಳ್ಳಿ, ಹಾಗೆ ಶುಂಠಿ, ಹಾಗೆ ಕಾಯಿ ಮೆಣಸನ್ನು ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಹಾಕಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡ್ತಾ ಇರಿ. ಈ ಥರ ಸ್ವಲ್ಪ ಹೊತ್ತು ಫ್ರೈ ಮಾಡ್ತಾ ಇರಿ. ಆಮೇಲೆ ನಾನಿಲ್ಲಿ ಟೊಮೆಟೊ ಹಾಕ್ತಾ ಇದ್ದೀನಿ. ಒಂದು ಟೊಮೆಟೊ ಸಾಕಾಗತ್ತೆ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋ ತನಕ ಈ ಥರ ಸ್ವಲ್ಪ ಫ್ರೈ ಮಾಡಿ, ಆಯಿತಾ. ಆಮೇಲೆ ನಾನು ಕ್ಲೀನ್ ಮಾಡಿದಂತಹ ಪಾಲಕನ್ನು ಹಾಕ್ತಾ ಇದ್ದೀನಿ. ಕೆಲವರು ಬೇರೆ ನೀರಲ್ಲಿ ಹಾಕಿ ಬೇಯಿಸ್ತಾರೆ, ಹಾಗೆ ಹಾಕುವ ಅವಶ್ಯಕತೆ ಇಲ್ಲ. ಅದರ ಪ್ರೋಟೀನ್ ಅಂಶ ಎಲ್ಲ ನೀರಲ್ಲೇ ಹೋಗಿ ಆಮೇಲೆ ಗುಜ್ತೇವಲ್ಲ, ಹಾಗಾಗಿ ಅದನ್ನು ನೀರಲ್ಲಿ ಬೇಯಿಸಬೇಕು ಅಂತ ಇಲ್ಲ. ಜಸ್ಟ್ ಇದರಲ್ಲಿ ನಾವು ನೀರುಳ್ಳಿ ಫ್ರೈ ರೋಸ್ಟ್ ಆಗುವಾಗಲೇ ಇದರಲ್ಲೇ ಹಾಕಿದ್ರದ್ದು ಬೇಗನೆ ಬೇಯುತ್ತೆ, ತುಂಬ ಟೈಮ್ ಏನು ಬೇಕಾಗಿಲ್ಲ. ನೋಡಿ, ಸ್ವಲ್ಪ ಹೊತ್ತು ಮುಚ್ಚಿ ನೋಡಿ, ಆಮೇಲೆ ಒಮ್ಮೆ ಈ ಥರ ಮಿಕ್ಸ್ ಮಾಡಿ, ಆಯಿತಾ. ಆಮೇಲೆ ಮುಚ್ಚಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡುವ. ನೀರೇನು ಹಾಕಲಿಕ್ಕೆ ಹೋಗಬೇಡಿ, ಅದಾಗಿ ನೀರು ಬಿಡತ್ತೆ. ಆಮೇಲೆ ಪನ್ನೀರ್ ನಾನಿಲ್ಲಿ 200 ಗ್ರಾಮ್ನಷ್ಟು ಪನ್ನೀರ್ ತಗೊಂಡಿದ್ದೇನೆ. ನಿಮ್ಗೆ ಯಾವ ಶೇಪ್ ಬೇಕೋ ಆ ಥರ ಕಟ್ ಮಾಡಿ, ಈ ಥರ ಕ್ಯೂಬ್ ಶೇಪಲ್ಲಿ ಕಟ್ ಮಾಡಿದರೆ ಆಯಿತು. ಇದನ್ನು ನಾನಿಲ್ಲಿ ಕೊಕೊನೆಟ್ ಆಯಿಲ್ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ತಾ ಇದ್ದೇನೆ. ನನಗೆ ಸ್ವಲ್ಪ ರೋಸ್ಟ್ ಆಗಿದ್ದರೆ ಟೇಸ್ಟ್ ಆಗಿರುತ್ತೆ. ನಿಮಗೆ ಈ ಥರ ಮಾಡಿದ್ರೆ ಸಾಫ್ಟ್ ಕೂಡ ಆಗುತ್ತೆ. ನಿಮಗೆ ಹೀಗೆ ಬೇಡಲ್ಲದಿದ್ದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಕಟ್ ಮಾಡಿ ಆದಮೇಲೆ ಪನ್ನೀರ್ ಹಾಕಿ ಸ್ವಲ್ಪ ಹೊತ್ತು ಇಡಿ, ಒಂದು 5 ನಿಮಿಷದಷ್ಟು. ಅದು ಆಮೇಲೆ ತೆಗೆದಿಡಿ, ಆಗ ಸಾಫ್ಟ್ ಆಗುತ್ತೆ. ಈ ಥರ ಸ್ವಲ್ಪ ಆಯಿಲಲ್ಲಿ ರೋಸ್ಟ್ ಮಾಡಿ. ಪನ್ನೀರ್ ತುಂಬ ಟೇಸ್ಟ್ ಆಗಿರುತ್ತೆ, ಹಾಗೆ ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗುವ ತನಕ ರೋಸ್ಟ್ ಮಾಡಿ, ಆಯಿತಾ. ನೋಡಿ, ಸ್ವಲ್ಪ ಹೊತ್ತಾದ್ಮೇಲೆ ನೋಡಿ, ಈಗ ಇದು ಬೆಂದಿದೆ. ಇದುವೇ ನೀರು ಬಿಡುತ್ತೆ, ಏನು ನೀರು ಆ್ಯಡ್ ಮಾಡಲಿಕ್ಕೆ ಹೋಗಬೇಡಿ, ಆಯಿತಾ. ಆಮೇಲೆ ತಣ್ಣಗಾದಮೇಲೆ ಇದನ್ನು ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡಿ ನೈಸಾಗಿ ಗ್ರೈಂಡ್ ಮಾಡಬೇಕು. ಹಾಗಾಗಿ ತಣ್ಣಗಾದಮೇಲೆ ಮಿಕ್ಸರ್ ಜಾರಿಗೆ ಆ್ಯಡ್ ಮಾಡಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ಕ್ಯಾಶ್ಯೂ ಅಂದರೆ ಸ್ವಲ್ಪ ಗೋಡಂಬಿಯನ್ನು ಹಾಕಿ ಗ್ರೈಂಡ್ ಮಾಡಿ ನೈಸಾಗಿ. ಅದು ಗ್ರೇವಿ ಚೆನ್ನಾಗಿ ಬರುತ್ತೆ.
ನೋಡಿ ನಾನಿಲ್ಲಿ ಅರ್ಧ ಕಪ್ನಷ್ಟು ನಾನು ಮೊಸರನ್ನು ತೆಕ್ಕೊಂಡಿದ್ದೇನೆ. ಅದಕ್ಕೆ ನಾನಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ. 1 ಚಮಚದಷ್ಟು ಮೆಣಸಿನ ಹುಡಿ, ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ ಅರ್ಧ ಚಮಚದಷ್ಟು ಧನಿಯಾ ಅಂದರೆ ಕೊತ್ತಂಬರಿ ಪುಡಿ, ಹಾಗೆ ಅರ್ಧ ಚಮಚದಷ್ಟು ಗರಂ ಮಸಾಲ, 1/4 ಚಮಚದಷ್ಟು ಅರಿಶಿನ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾನು ಇದನ್ನೇ ಡೈರೆಕ್ಟಾಗಿ ಆ್ಯಡ್ ಮಾಡ್ತಾ ಇದ್ದೀನಿ, ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ. ನೋಡಿ ಈಗ ಗ್ರೈಂಡ್ ಆಗಿದೆ, ನೈಸಾಗಿ ಗ್ರೈಂಡ್ ಮಾಡಿದ್ರಾಯಿತು. ನಾವಿಲ್ಲಿ ಈರುಳ್ಳಿ ಒಗ್ಗರಣೆ ಮೊದಲೇ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಒಂದು ಪಾತ್ರೆಗೆ ಹಾಕಿ ನೋಡಿ, ಆಮೇಲೆ ಮಿಕ್ಸರ್ ಜಾರಿಗೆ ನೀರು ಹಾಕಿ ಅದನ್ನು ಕೂಡ ಆ್ಯಡ್ ಮಾಡಿ. ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ಬೋದು. ತುಂಬ ಗ್ರೇವಿ ಬೇಕಿದ್ದರೆ ಸ್ವಲ್ಪ ನೀರು ಆ್ಯಡ್ ಮಾಡಿ, ತುಂಬ ದಪ್ಪ ಇದ್ದರೆ ಸಾಕಾಗತ್ತೆ. ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರು ಆ್ಯಡ್ ಮಾಡಿ, ಆಯಿತಾ. ನೋಡಿ ಗ್ರೇವಿ ಸ್ವಲ್ಪ ಕುದಿ ಬರುವಾಗ ನಾವು ಮೊಸರು ಕೆ ಮಸಾಲ ಹಾಕಿಟ್ಟಿದ್ವಲ್ಲ ಅದನ್ನು ಹಾಕ್ಕೋಬೇಕು. ಆಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನೋಡಿ ಈಗ ಮಸಾಲ ಕುದೀತಾ ಇದೆ. ಇನ್ನು ನಾವು ಪನ್ನೀರನ್ನು ಹಾಕ್ಕೊಳ್ಳೋಣ. ನಾನು ರೋಸ್ಟ್ ಮಾಡಿದಂತಹ ಪನ್ನೀರನ್ನು ಹಾಕ್ತಾ ಇದ್ದೇನೆ. ಈ ಥರ ರೋಸ್ಟ್ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ನೋಡಿ. ಆಮೇಲೆ ಈ ಥರ ಮಸಾಲೆಗೆ ಹಾಕಿ ಒಮ್ಮೆ ಚೆನ್ನಾಗಿ ಕುದಿ ಬರಲಿ. ಈ ರೆಸಿಪಿ ಒಮ್ಮೆ ಟ್ರೈ ಮಾಡಿ ಆಯಿತಾ. ಪಾಲಕ್ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಹಸಿರು ತರಕಾರಿ ಆಗಿರೋದ್ರಿಂದ ದೇಹಕ್ಕೆ ತುಂಬಾ ಒಳ್ಳೆಯದು. ತುಂಬಾ ಟೇಸ್ಟಿ, ಹಾಗೆ ತುಂಬಾ ಈಸಿಯಾಗಿ ಬಹಳ ಬೇಗವಾಗಿ ಮಾಡ್ಬೋದು. ಕೊನೆಗೆ ನಾನು 1 ಟೇಬಲ್ ಸ್ಪೂನಷ್ಟು ನಾನು ಮೊಸರನ್ನ ಹಾಕಿದ್ದೇನೆ. ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಚೆನ್ನಾಗಿ ಕುದಿ ಬಂದರೆ ನಮ್ಮದು ಪಾಲಕ್ ಪನ್ನೀರ್ ರೆಸಿಪಿ ರೆಡಿ ಆಗಿದೆ. ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಿದ್ದೀರಿ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.